ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಧಾರಾವಾಹಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬೆಳಬೆಳಗ್ಗೆನೆ ಚಾರು ಎದ್ದು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇರ್ತಾಳೆ. ಆರತಿ ಎತ್ತು ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಮನೆ ಹಿಂದೆನೇ ನಿಂತ್ಕೊಂಡು ಜಾನಕಿ ಅವರು ನೋಡಿಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅಂದರೆ ದೊಡ್ಡ ಮನೆಯಿಂದ ಬಂದರೂ ಏನು ಸಂಸ್ಕಾರನ ಕಲ್ತಿದ್ದಾಳೆ ನಮ್ಮ ಚಾರು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರಾಮಾಚಾರಿ ಬರ್ತಾನೆ. ಆಗ ಅಲ್ಲಿ ರಾಮಾಚಾರಿಗೆ ಅಂದರೆ ಆರತಿನ ಕೊಡ್ತಾಳೆ ಚಾರು. ನಿಂತ್ಕೋ ರಾಮಾಚಾರಿ ಅಂತ ಹೇಳ್ಬಿಟ್ಟು ಆರತಿ ಕೊಟ್ಬಿಟ್ಟು ಅಂದರೆ ಕಾಲಿಗೆ ಬಿದ್ದು ಅಂದರೆ ಆಶೀರ್ವಾದನ ತಗೋತಾಳೆ ಚಾರು ರಾಮಾಚಾರಿಯಿಂದ. ಹಾಗೆ ಸರಿ ಮೇಡಮ್, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ರಾಮಾಚಾರಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ಜಾನಕಿ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅವರು ಕೂಡ ಅಲ್ಲಿ ಬರ್ತಾರೆ. ಬಂದಮೇಲೆ ಅತ್ತೆಮ್ಮ ತಗೊಳ್ಳಿ ನೀವು ಆರತಿ ಅಂದ್ಬಿಟ್ಟು ಆರತಿ ಕೊಟ್ಟಾಗ ಇರಮ್ಮ ಅಂದ್ಬಿಟ್ಟು ಕಾಲು ತೊಳ್ಕೊಂಡು ಬಂದು ಆರತಿನ ತಗೋತಾರೆ. ಆಗ ಜಾನಕಿ ಅವ್ರು ಹೇಳ್ತಾರೆ, ಈ ಕಾಲದಲ್ಲಿ ಅತ್ತೆ ಹೇಳಿ ಫಸ್ಟು ಇಲ್ಲ ಸೊಸೆ ಹೇಳಿ ಅಂತ ಜಟಾಪಟಿ ಮಾಡೋ ಕಾಲದಲ್ಲಿ ಇಷ್ಟು ಶ್ರದ್ಧೆಯಿಂದ ನೀನು ಬೇಗ ಎದ್ದು ಪೂಜೆ ಮಾಡ್ತಾ ಇದೀಯ, ಅಷ್ಟು ದೊಡ್ಡ ಮನೆಯಿಂದ ಬಂದು ತುಂಬಾ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಅಂತ ಜಾನಕಿ ಅವರು ಹೇಳ್ತಾರೆ. ಆಗ ಚಾರು ಎಷ್ಟು ದೊಡ್ಡ ಮನೆಯಿಂದ ಬಂದರೂ ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಅತ್ತೆಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದರೆ ಚಾರು ಹೇಳ್ತಾಳೆ. ಇಬ್ಬರು ಕೂಡ ಸ್ವಲ್ಪ ತಾಲಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ನೀನು ನನಗೆ ಈ ತಾಲಿನ ದೇವ್ರ ಹತ್ರ ಉಳಿಸ್ಕೊಟ್ಟೆ ಅಂದ್ಬಿಟ್ಟು ಜಾನಕಿಯವ್ರು ಹೇಳಿದಾಗ ಈ ತಾಳಿ ನನಗೆ ದೇವ್ರು ಕೊಟ್ಟಿದ್ದು ಅಂತ ಚಾರು ಹೇಳ್ತಾಳೆ. ಸರಿ ಅಮ್ಮ ಅದೆಲ್ಲ ಆಯಿತು, ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂತ ಜಾನಕಿಯವ್ರು ಕೇಳಿದಾಗ ಇಲ್ಲಿ ಚಾರು ಹೇಳ್ತಾಳೆ, ನಾನು 3 ವಿಷಯ ಕೇಳ್ಕೊಂಡೆ ಅತ್ತೆಮ್ಮ ಅಂದಾಗ ಯಾವುದು ಹೇಳು ಅಂತ ಹೇಳ್ತಾಳೆ ಜಾನಕಿಯವರು. ಆಗ ಚಾರು ಮೊದಲನೇದು ಮಾವನವರು ಹುಷಾರಾಗಬೇಕು ಅಂತ ಕೇಳ್ಕೊಂಡೆ ಅತ್ತೆಮ್ಮ. ಎರಡನೇದು ನನ್ನ ತಾಳಿ ಬಗ್ಗೆ ಯಾವಾಗಲೂ ಗಟ್ಟಿಯಾಗಿರಬೇಕು ಅಂತ ಅಂದರೆ ರಾಮಾಚಾರಿ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಕೇಳ್ಕೊಂಡೆ ಅಂತಾರೆ. ಮೂರನೇದೇನು ಅಂದಾಗ ನಾನು ಹೇಳಲ್ಲಪ್ಪ ನಾಚಿಕೆ ಆಗುತ್ತೆ ಅಂತ ನಾಚ್ಕೋತಾ ಇರ್ತಾಳೆ ಚಾರು. ಪರವಾಗಿಲ್ಲ ನನ್ನ ಹತ್ರನೇ ಇದು ಮಾಡಬೇಡ ಹೇಳು ಅಂತ ಜಾನಕಿಯವ್ರು ಹೇಳ್ತಾರೆ. ಹಾಗೆ ಅದು ಅಂದ್ಕೊಂಡು ಆಮೇಲೆ ಹೇಳ್ತಾಳೆ ಚಾರು, 7 ಜನ್ಮಕ್ಕೂ ರಾಮಾಚಾರಿನೇ ನನ್ನ ಗಂಡ ಆಗಬೇಕು ಅಂತ. ನೀನು ಅಷ್ಟೊಂದು ಪ್ರೀತಿಸ್ತೀಯ ರಾಮಾಚಾರಿನ ಅಂತ ಕೇಳ್ತಾರೆ ಜಾನಕಿಯವರು. ಹೌದು, ರಾಮಾಚಾರಿ ಅಂದರೆ ನನಗೆ ಪ್ರಾಣ. ಆಮೇಲೆ ನನ್ನ ಗಂಡ ರಾಮಾಚಾರಿ ಮೇಲೆ ಯಾವ ಹುಡುಗಿ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆಗ ನಗ್ತಾ ಇರ್ತಾರೆ ಇಲ್ಲಿ ಜಾನಕಿಯವರು. ಆಗ ಏನಾದರೂ ಬೇರೆ ಹುಡುಗಿ ಬಂದು ಹಾರಿಸ್ಕೊಂಡು ಹೊಟ್ಟೋದ್ರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಸುಮ್ಮನೆ ತಮಾಷೆಗೆ. ಆಗ ನಾನು ಹಾಗೆ ಬಿಟ್ಬಿಡ್ತೀನ, ನಾನು ಗುಡ್ಡೆನ ಕಿತ್ತಾಕ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಚಾರು. ಹಾಗೆ ಅದಾದಮೇಲೆ ರಾಮಾಚಾರಿನೇ 7 ಜನ್ಮಕ್ಕೂ ನನ್ನ ಗಂಡ ಆಗಿರಬೇಕು ಅಂತ ಚಾರು ಅನ್ಕೋತಾ ಇರಬೇಕಾದ್ರೇ ಒಳಗಡೆ ಹೋಗಿರ್ತಾಳೆ. ಅಲ್ಲಿ ಅವಳ ಫ್ರೆಂಡ್ ಕಾಲ್ ಮಾಡಿರ್ತಾಳೆ ಚಾರುಗೆ. ಫ್ರೆಂಡ್ ಕಾಲ್ ಮಾಡಿದಾಗ ಇವಳೇನಿಗೆ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಚಾರು ಶಾಕ್ ಆಗಿಬಿಡ್ತಾಳೆ. ಆಗ ಫೋನ್ ಮಾಡಿಬಿಟ್ಟು ನನ್ನ ಗಂಡ ರಾಮಾಚಾರಿ ಹಾಗೆ ಹೀಗೆ ದೇವ್ರಂತವನು ಅಂತೆಲ್ಲ ಬಿಲ್ಡಪ್ ತೊಗೋತಿದ್ಯಲ್ಲ, ನಾನು ಕಳಿಸಿರೋ ಸ್ಕ್ರೀನ್ಶಾಟನ್ನು ನೋಡು, ಆಮೇಲೆ ಗೊತ್ತಾಗುತ್ತೆ ನಿನ್ನ ಗಂಡನ ಬಂಡವಾಳ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಪಿಂಕಿ. ಅದನ್ನು ನೋಡ್ಬಿಟ್ಟು ರಾಮಾಚಾರಿ ಇಲ್ಲೇನು ಮಾಡ್ತಿದ್ದಾನೆ ಅಂತ ಫುಲ್ ಶಾಕ್ ಆಗಿಬಿಡ್ತಾಳೆ ಚಾರು. ಸೊ ಆ ಸ್ಕ್ರೀನ್ಶಾಟಲ್ಲಿ ಏನಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಸೋಮವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.